ಕರ್ನಾಟಕ ರಾಜ್ಯ ಕೆಪಿಸಿಸಿ ಕಾಂಗ್ರೆಸ್ದಲ್ಲಿ ಭುಗಿಲದ್ದ ಅಸಮಾಧಾನ ಎದ್ದೈತ್ರಿ. ಯಾಕೆ ಭುಗಿಲದ್ದ ಅಸಮಾಧಾನ ಎದ್ದೈತಿ? ತಮ್ಮ ವಸೀಲಿ ಬಾಜಿಲೆ ಟಿಕೆಟ್ ತೊಗೊಳಕತ್ತಾರ, ಹಳಿ ಮಂದಿಗೆ ಟಿಕೆಟ್ ಕೊಡತ್ತಾರ, ಹೊಸಬರಿಗೆ ಟಿಕೆಟ್ ಕೊಡುವಾರು. ಇವೆಲ್ಲ ವಿಚಾರ ಮಾಡಿ ನೋಡಿದ್ರೆ ಸಕ್ರಿಯವಾಗಿ ಕಾಂಗ್ರೆಸ್ದಾಗ ಯಾರು ದುಡ್ದಾರ ಅವ್ರಿಗೆ ಟಿಕೆಟ್ ಕೊಡುವಾರ್ರಿ. ಎಲ್ಲೆಲ್ಲೋ ಮನೆ ಬಂದವ್ರಿಗೆ ಟಿಕೆಟ್ ಕೊಡಾಕತ್ತಾರ. ಹಂಗಾದ್ರೆ ಇದು ಮುಳುಗುವ ಹಡಗಂತೇಳಿ ಮೊದಲ ಹೇಳಾಕತ್ತಾರ ಜನ. ಈಗ ಕಾಂಗ್ರೆಸ್ ಪಕ್ಷ ಮುಳುಗುವ ಹಡಗ ಆತಂದ್ರೆ ಈ ಅಂಥವ್ರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಅನೇಕ ಬಾರಿ ಹೇಳಿದ್ದೀನಿ. ನವ ಯುವಕರಿಗೆ ಕೊಡ್ರಿ, ಹಳೆ ಮುಖಗಳು ಬಿಡ್ರಿ, ಹೊಸ ಮುಖಗಳಿಗೆ ಕೊಡ್ರಿ, ಚೈತನ್ಯದ ಚಿಲುಮೆಯಂಥ ಸಮಾಜ ಸೇವೆ ಮಾಡುವಂಥ ಯುವಕರಿಗೆ ಕೊಡ್ರಿ ಅಂದ್ರನ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತೈತಲ್ರಿ. ಇಲ್ದಿದ್ರೆ ಇನ್ನು ಮುಳುಗು ಡೋಣಿ ಆಗೈತಿ. ಯಾಕಂದ್ರೆ BJP ಅವ್ರು ನೋಡ್ರಿ ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಆಗೋ ತನಕ ಸುಮ್ಮ ಕೂತಾರ. ಕಾಂಗ್ರೆಸ್ ಪಟ್ಟಿ ಬಿಡುಗಡೆ ಆದ ನಂತರ ಅವರ ಹೊಸ ಯುವಕರನ್ನು ಬಿಡವ್ರಿ. ಆ ಹೊಸ ಯುವಕರನ್ನು ನೋಡಿದ ತಕ್ಷಣ ಓಟ್ ಹಾಕಾರ. ಇವು ಹಳಿ ಮುಖಗಳು ನೋಡಿ ಬ್ಯಾಸತ್ತಾರ ಅಂದಮೇಲೆ ಹೊಸ ಮುಖ ನೋಡಕ್ಕೆ ಹೋಗಾರಲ್ರಿ. ಈಗ ಕಾಕ ಎಲ್ಲಿ ಹೊಂಟಾನ ಕಡಕ ಸುದ್ದಿ ಹಂಗ ಸಮೀಕ್ಷೆ ನೋಡ್ರಿ. ಕಲಘಟಗಿ, ಶಿರಟ್ಟಿ, ಸೌದತ್ತಿ, ಗದಗ, ಹೊಳಲ್ಕೆರೆ, ತೀರ್ಥಹಳ್ಳಿ, ಕಿತ್ತೂರು, ನಿಪ್ಪಾಣಿ, ಹುಕ್ಕೇರಿ. ಏನು ಸಮಾಚಾರ ರೀ ಕಲಘಟಗಿದು? ಕಲಘಟಗಿಯಾಗಿ ಈಗ ಅನೇಕ ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆ ಮಾಡಿ ಮನೆ ಮಾತಾಗಿ ಕೆಲಸ ಮಾಡುತ್ತಿರುವ ನಾಗರಾಜ ಚೆಬ್ಬಿ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡ್ಯಾರ. ಅನೇಕ ಅಲ್ಲಿ ಗ್ರಾಮ ಮಟ್ಟದಾಗ ಅಲ್ಲಿ ಗ್ರೌಂಡ್ ನೆಟ್ವರ್ಕ್ ಮಾಡ್ಯಾರ. ಅವರಿಗೆ ಟಿಕೆಟ್ ತಪ್ಪಿಸಿ ಟಿಕೆಟ್ ತಗೋಬೇಕನ್ನೋದು ಸಂತೋಷ್ ಲಾಡ್ ಪ್ರಯತ್ನ. ಸಂತೋಷ್ ಲಾಡ್ ಅವ್ರದ್ದು ಒಂದು ದೌರ್ಬಲ್ಯ ಐತಂದ್ರೆ ಒಮ್ಮೆ ಆರಿಸಿ ಬಂದ್ರಂದ್ರೆ ಮತ್ತೊಮ್ಮೆ ಅಲ್ಲಿ ಆ ಕ್ಷೇತ್ರಕ್ಕೆ ಬರಂಗಿಲ್ಲ. 5 ವರ್ಷಕ್ಕೆ ಅವ್ರು PA ನಡೆಸ್ತಾರೆ. ಇದೊಂದು ಜನಮಾತಾಗೈತ್ರಿ. ಆದ್ರೆ ವರ್ಕರ್, ಅಭಿವೃದ್ಧಿ ಹರಿಕಾರ, ಒಳ್ಳೆ ಕೆಲಸ ಮಾಡುವಂಥ ವ್ಯಕ್ತಿ, ಜನರ ಪ್ರೀತಿ ಪ್ರಶಂಸೆಗೆ ಪಾತ್ರ ಆಗುವಂಥ ವ್ಯಕ್ತಿ. ಆ PA ಸಹಿತ ಇಟ್ಟಾರ. ಆ PA ಅವ್ರಿಗೆ ತಿಳಿಸ್ತಾರೆ. ಅವರಿದ್ದವ್ರು ಅದನ್ನು ಮಂಜೂರಾತಿ ಕೊಡ್ತಾರೆ. ಆದರೆ ಜನ ಏನು ಬಯಸ್ತೈತ್ರಿ? ನಮ್ಮ ಶಾಸಕ ನಮಗೆ ಸಿಗಬೇಕು. ನಾವು ಅನೇಕ ಬಾರಿ ಶಾಸಕರಿಗೆ ಹೇಳಿದ್ದೀವಿ, ಈ ಸಾರಿ ಆರಿಸಿ ಬಂದವ್ರು ಶಾಸಕರ ಪ್ರತಿ ವಾರಕ್ಕೊಮ್ಮೆ ಜನತಾ ದರ್ಶನ ಮಾಡಲಿಲ್ಲ ಅಂದ್ರೆ ಮುಂದಿನ ಸಾರಿ ನಿಮ್ಮ ಠೇವಣಿ ನಷ್ಟ ಮಾಡಿ ನಿಮ್ಮನ್ನ ಜೀವನ ಪರ್ಯಂತ ಮನ್ಯಾಗ ಕಳಿಸ್ತಾರ. ನೀವೇನು ಹೊಲ ಬಿತ್ತಿಲ್ಲ, ಹೊಲ್ದಾಗ ಕೆಲಸ ಮಾಡಿಲ್ಲ, ಬೆವರು ಸೋರ್ಸಿಲ್ಲ, ಆದರೂ ಸಾವಿರಾರು ಕೋಟಿ ಆಸ್ತಿ ಮಾಡಕತ್ತೀರಿ. ಎಲ್ಲಿದ ಬತ್ತ ನಿಮ್ಮ ಆಸ್ತಿ? ಇವೆಲ್ಲ ಇನ್ನು ಮತದಾರ ಜಾಗೃತ ಆಗ್ಯಾನ, ವಿಚಾರ ಮಾಡಕತ್ತಾನ. ಸೋಷಿಯಲ್ ಮೀಡಿಯಾ ಫಾಸ್ಟ್ ಐತಿ. ಕಾಕ ಹಿಂಗ್ಯಾಕೆ ಹೇಳಾಕತ್ತೀವೋ ಕಡಕ ತಂತಿರ್ಬೇಕು. ಖಾರ ಬೇಳಿ ಕಡಕ ಸುದ್ದಿ ಯಾವಾಗಲೂ ಕಡಕ ಹೇಳೋ. ಕಡಕವೇ ಸತ್ಯದ ನಿತ್ಯ ಕೆಲಸ ನಂದು. ಅದರ ಸಲುವಾಗಿ ಕಲಘಟಗಿಗೆ ನಾಗರಾಜ ಚೆಬ್ಬಿ ಕೊಟ್ರೆ ಹೆಂಗಂತೀರಿಪ್ಪ? ಏನು ಸಂತೋಷ್ ಲಾಡ್ಗೆ ಕೊಟ್ರೆ ಹೆಂಗಂತೀರಿ? ನಾಗರಾಜ ಚೆಬ್ಬಿ ಅಲ್ಲೇ ಗ್ರಾಮೀಣ ಭಾಗದಿಂದ ಬೆಳೆದವದಾನ. ಸಂತೋಷ್ ಲಾಡ ಬಳ್ಳಾರಿಯಿಂದ ಬಂದವದಾನ. ಅಲ್ಲಿ 1-2 ಸಾರಿ MLA ಆದವ, ಮಂತ್ರಿ ಆದವ. ಆದ್ರೆ ಈಗ ನಾಗರಾಜ ಚೆಬ್ಬಿ ಬೇಕು. ಕಲಘಟಗಿಯ ಮಹಾಜನತೆ ಸಂತೋಷ ಲಾಡಬೇಕು. ಇನ್ನು ನೀವು ನನಗೆ ತಿಳಿಸಬೇಕು. ಅದೇ ರೀತಿ ಶಿರಟ್ಟಿಗೆ ಹೋಗ್ತಾನೆ ನೋಡ್ರಿ. ರಾಮಕೃಷ್ಣ ದೊಡ್ಡಮನಿ ಸಿದ್ದರಾಮಯ್ಯನ ಕಾಲದಾಗ ಸಂಸದೀಯ ಕಾರ್ಯದರ್ಶಿ ಆದಂಥ ರಾಮಕೃಷ್ಣ ದೊಡ್ಡಮನಿ 2 ಸಾರಿ MLA ಆಗಿ ಅನೇಕ ಅಭಿವೃದ್ಧಿ ಕೆಲಸ ಮಾಡ್ಯಾನಂಥೇಳಿ ಅಲ್ಲಿ ಹೇಳಾಕತ್ತಾರ. ಆದ್ರೆ ಅಲ್ಲಿ ಮಹಿಳಾ ಕೋಟಾದಾಗ ಸುಜಾತಾ ದೊಡ್ಡಮನಿ ಹೆಸರು ಭಾಳ ಓಡಾಡಕತ್ತೈತಿ. ಇನ್ನು ಮಹಿಳಾ ಕೋಟಾದಾಗ ಸುಜಾತಾ ದೊಡ್ಡಮನಿ ಹೆಸರು ಬರ್ತೈತೋ ಏನು ರಾಮಕೃಷ್ಣ ದೊಡ್ಡಮನಿ ಏನು ಇನ್ನು ಅಲ್ಲಿ ರಣತಂತ್ರ ಹೆಣಿತಾರ. ಅಲ್ಲಿ ಮತದಾರರ ಮಾತ್ರ ತೀರ್ಮಾನ ತಗೋಬೇಕು. ಇಬ್ಬರ ನಡುವೆ ಪೈಪೋಟಿ ಐತಿ. ಯಾವ ರೀತಿ ಇನ್ನು ಹೈಕಮಾಂಡ್ ತೀರ್ಮಾನ ಮಾಡ್ತೈತಿ? ಯಾಕಂದ್ರೆ ಭಾಳ ಗೊಂದಲದ ವಾತಾವರಣ ಆಗೈತ್ರಿ ಕಾಂಗ್ರೆಸ್ದಾಗ. 10 ಆಕಾಂಕ್ಷಿ ಯಾರಿಗೋ ಒಬ್ರಿಗೆ ಟಿಕೆಟ್ ಕೊಡಾಕತ್ತಾರ. ಸೋಲುದ ಗಿರಾಕಿಗಳಿಗೆ ಟಿಕೆಟ್ ಕೊಡಾಕತ್ತಾರ. ಅಲ್ಲಿ 9 ಮಂದಿ ಆಕಾಂಕ್ಷಿಗಳು ಮತ್ತೊಂದು ಪಕ್ಷ ಹಿಡಿದ ಇನ್ನು ಹೆಂಗೆ ಸೋಲ್ಸ್ಬೇಕು ಇಲ್ಲಿ ಕಾಂಗ್ರೆಸ್ ಅನ್ನೋದು ತಯಾರಿ ಮಾಡಾಕತ್ತಾರ. ಆ ಗೊಂದಲದ ಅಸಮಾಧಾನ ಇರುವಂಥ ವ್ಯಕ್ತಿಗಳನ್ನ ಹೆಂಗೆ ಸಮಾಧಾನ ಪಡಿಸ್ತೀರಿ DK ಶಿವಕುಮಾರ್, ಸಿದ್ದರಾಮಯ್ಯ ಅವರೇ? ಇನ್ನು ನಿಮ್ಮ ಮೇಲೆ ಭಾಳ ಜವಾಬ್ದಾರಿ ಐತಿ. ಎಷ್ಟು ಮಂದಿನ MLC ಮಾಡೋರು, ಎಷ್ಟು ಮಂದಿ ನಿಗಮ ಮಂಡಳಿ ಮಾಡೋರು, ಎಷ್ಟು ಮಂದಿನ ದೊಡ್ಡ ಹುದ್ದೆ ಕೊಡೋರು. ಯಾವ ರೀತಿ ಅಸಮಾಧಾನನ ನೀವು ಕಂಟ್ರೋಲ್ ಮಾಡ್ತೀರಿ? ಅಲ್ಲಿ ಗೆಲ್ಲು ಕುದುರಿ ಯಾರದಾರ ಅಲ್ಲಿ ಸಮೀಕ್ಷೆ ಪ್ರಕಾರ ಮಾಡ್ರಿ. ಇನ್ನು ಹೋಗುತ್ತಾನೆ ನೋಡ್ರಿ ಸೌದತ್ತಿಯಾಗಂತೂ ಈಗಾಗಲೇ ಸರ್ವೇದಾಗ 3 ಸರ್ವೇದಾಗ ಪಾಸ್ ಆಗಿದ್ದ ವ್ಯಕ್ತಿ. ಇನ್ನು ಅಲ್ಲಿ ಏನು ಹೇಳೋದು ಅವಶ್ಯಕತೆ ಇಲ್ಲ. ಅಲ್ಲಿಯೂ ಗೊಂದಲದ ವಾತಾವರಣ ಏನಾರು ನಿರ್ಮಾಣ ಮಾಡೋಕೆ ಹೋದ್ರೆ ಹೈಕಮಾಂಡ್ಗೆ ತಲೆ ಬಿಸಿ ಹಾಕೈತಿ. ಅಲ್ಲಿ ಏನಾದರೂ ಗೊಂದಲದ ವಾತಾವರಣ ಮಾಡಿ
ಪಂಚನಗೌಡ ದ್ಯಾಮನಗೌಡರ ಅಲ್ಲಿ ಪೈಪೋಟಿಯಲ್ಲಿ ಇದ್ದಂಥ ವ್ಯಕ್ತಿನ ಟಿಕೆಟ್ ತಪ್ಪಿಸಿ ಏನಾದರೂ ಬೇರೆದವ್ನು ಟಿಕೆಟ್ ಕೊಟ್ರೆ ಅಲ್ಲಿ ಮಖಾಡ ಮಲಗತೈತಿ ಕಾಂಗ್ರೆಸ್. ಇದು ಕಾಕ ಮೊದಲಿಂದ ಹೇಳ್ಕೊತ ಬಂದಾನ. ಯಾಕಂದ್ರೆ ಸೌಂದತ್ಯದ ಪಿಂಟು ಪಿನ್ನ ಮಾಹಿತಿ ನನ್ನ ಕಡೆ ಐತಿ. ಅಲ್ಲಿ 75,000 to 80,000 ಮತಗಳು ಬಿದ್ದರೆ ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಸ್ತಾನ ಪಂಚನಗೌಡ ದ್ಯಾಮನಗೌಡರು. ಆದ್ರೆ ಹೈಕಮಾಂಡ್ ಏನಾದರೂ ತಪ್ಪು ಕಲ್ಪನೆಯಿಂದ ಅವರಿವರು ಇನ್ಫ್ಲೂಯೆನ್ಸಿಂದ ವಾಮ ಮಾರ್ಗದಿಂದ ತಪ್ಪು ಕಲ್ಪನೆಯಿಂದ ಏನಾದರೂ ಟಿಕೆಟ್ ಕೊಟ್ರೆ ಅಲ್ಲಿ ಕಾಂಗ್ರೆಸ್ ಮಕಾಡ ಮಲಗತೈತಿ, ಅಲ್ಲಿ BJP ಬಾವುಟ ಹಾರ್ತೈತಿ. ಇದನ್ನು ಮಾತ್ರ ಬರೆದಿಟ್ಕೋರಿ. ಯಾಕಂದ್ರೆ ಅಲ್ಲಿ ಪಂಚನಗೌಡ ದ್ಯಾಮನಗೌಡರ ಸಮಾಜ ಸೇವೆಯಿಂದ ಬಂದಾವ, ಅನೇಕ ಸಾಮಾಜಿಕ ಚಟುವಟಿಕೆ ಮಾಡ್ಯಾನ, ಎಲ್ಲರಿಗೂ ಜಗಜಾಹಿರಿ ಐತಿ. 102 ಹಳ್ಳಿಯಾಗೂ ಚಿರಪರಿಚಿತ ಅದಾನ. ಇನ್ನು ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವ ತೀರ್ಮಾನ ತಗೋತೈತಿ ನೋಡ್ಬೇಕಿರಲ್ಲ. ಇನ್ನು ಬೆಳಗಾವಿ ಜಿಲ್ಲೆ ಹೈಕಮಾಂಡು ಏನು ವಿಚಾರ ಮಾಡ್ತೈತಿ? ಸತ್ಯ ಇದ್ದವಂಗ, ಸಮೀಕ್ಷೆ ಬಂದವಂಗ, ಸಾಮಾಜಿಕ ಚಟುವಟಿಕೆ ಮಾಡವಂಗ, ಬೃಹತ್ ಸಮುದಾಯ ಇದ್ದವಂಗ ಟಿಕೆಟ್ ಕೊಟ್ರೆ ಮಾತ್ರ ಕಾಂಗ್ರೆಸ್ ಬರ್ತೈತಿ. ಇರ್ಲಿಕ್ಕಂದ್ರೆ ಅಲ್ಲಿ BJPಗೆ ಮಣಿ ಹಾಕಿದಂಗೆ ಆಕೈತಿ. ಇನ್ನು ಬರ್ತಾನೆ ನೋಡ್ರಿ ಗದಗ ಎಚ್ ಕೆ ಪಾಟೀಲ್ ಅವರು ಭಾಳ ಕಡಿಮೆ ಅಂತರದಿಂದ ಬಂದಾರ್ರಿ. ಆದ್ರೆ ಅವ್ರಿಗೆ ಮಾತ್ರ ಅನಿಲ ಮೆಣಸಿನ್ಕಾಯಿ ಪೈಪೋಟಿ ಕೊಡಾಕತ್ತಾನೆ. ಆ ಖಾರ ಮೆಣಸಿನ್ಕಾಯಿ ಎಲ್ಲಿ ಎಚ್ ಕೆ ಪಾಟೀಲ್ನ ಬುಡುಮೇಲೆ ಮಾಡ್ತೈತೆ ಅನ್ನೋದನ್ನು ಭಾಳ ಕಾದ ನೋಡಕತ್ತಾರ ಜನ. ಅಲ್ಲಿ ಹೊಸ ಮುಖ ಅಂತ ಬೇಡಾಕತ್ತಾರ. ಅಲ್ಲಿ ಎಚ್ ಕೆ ಪಾಟೀಲ್ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಸಹಿತ ಭಾಳ ಅದಾವ. ಆದ್ರೆ ಈಗ ಅನಿಲ ಮೆಣಸಿನ್ಕಾಯಿ ಅಲ್ಲಿ 3-4 ವರ್ಷದಿಂದ ಭಾಳ ಅಭಿವೃದ್ಧಿ ಕೆಲಸ ಮಾಡಾಕತ್ತಾನ. ತನ್ನದೇ ಆದಂಥ BJP ಸರ್ಕಾರ ಇದ್ದಾಗ ಸಾವಿರಾರು ಕೋಟಿ ರೂಪಾಯಿ ತಂದಲ್ಲಿ ಅಭಿವೃದ್ಧಿ ಮಾಡಾಕತ್ತಾನ. ಇನ್ನು ಗದಗ ಮತದಾರರು ಎಚ್ ಕೆ ಪಾಟೀಲ್ ಸೌಮ್ಯ ವ್ಯಕ್ತಿ ಬೇಕು, ಅನಿಲ ಮೆಣಸಿನ್ಕಾಯಿದಂಥ ಖಾರ ಬೇಕು. ಇನ್ನು ತೀರ್ಮಾನ ತೊಗೋಬೇಕರಲ್ಲ ನೀವು ಗದಗ ಮತದಾರರು. ಯಾವ ತೀರ್ಮಾನ ತೊಗೋತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಇನ್ನು ಹೊಳಲ್ಕೆರೆ ಆಂಜನೇಯ ಟಿಕೆಟ್ ಕೊಡ್ಬೇಕು. ಆಂಜನೇಯ ಭಾಳ ಒಳ್ಳೆಯ ವ್ಯಕ್ತಿ, ಅಭಿವೃದ್ಧಿ ಹರಿಕಾರ. ಹೊಳಲ್ಕೆರೆಗೆ ಆಂಜನೇಯ ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗೂ ಭಾಳ ಒಳ್ಳೆ ಕೆಲಸ ಮಾಡ್ಯಾನ. ಸಮಾಧಾನದ ವ್ಯಕ್ತಿ. ಹೊಳಲ್ಕೆರೆ ಆಂಜನೇಯ ಕೊಡಬೇಕನ್ನೋದು ನಮ್ಮ ಸಮೀಕ್ಷೆ ಪ್ರಕಾರ. ಇನ್ನು ತೀರ್ಥಹಳ್ಳಿಯಾಗ ನೋಡ್ರಿ ಕಿಮ್ಮಣ್ಣೆ ರತ್ನಾಕರ ಮತ್ತು ಅಲ್ಲಿ HM ರೇವಣ್ಣನ ತಂದು ಹೇರಾಕತ್ತಾರ್ರಿ. ಇನ್ನು ಅಲ್ಲಿ ಏನಾಕೈತಿ ಇನ್ನು ನೋಡಬೇಕು. ಮಂಜುನಾಥು ಅಲ್ಲಿ ಪ್ರಯತ್ನ ಪಡಾಕತ್ತಾರ. ಇನ್ನು ಮಂಜುನಾಥಗಲ್ಲಿ ಟಿಕೆಟ್ ಸಿಗ್ತೈತೋ, ಕಿಮ್ಮಣ್ಣೆ ರತ್ನಾಕರ ಶಿಕ್ಷಣ ಮಂತ್ರಿ ಒಳ್ಳೆ ವ್ಯಕ್ತಿ ಹಾವು ಕೊಡ್ತಾರೋ, ಏನು HM ರೇವಣ್ಣಗಲ್ಲಿ ತಂದ ಹೇರಿಕೆ ಹೊರಗಿಂದ ಹಾಕಿರ ಅಲ್ಲಿ ಮಾತ್ರ ಅದು ವರ್ಕೌಟ್ ಆಗೋದಿಲ್ಲ. ಕಿಮ್ಮಣ್ಣೆ ರತ್ನಾಕರ್ ಅಲ್ಲಿ ಒಳ್ಳೆ ವ್ಯಕ್ತಿ, ಶಿಕ್ಷಣದ ಮಂತ್ರಿ ಇದ್ದರು, ಶಿಕ್ಷಣಕ್ಕಾಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕೊಂಡಂಥ ಕಿಮ್ಮಣ್ಣೆ ರತ್ನಾಕರ್ ವಿವಾದಾಸ್ಪದ ವ್ಯಕ್ತಿ ಎಲ್ಲ. ಕಿಮ್ಮಣ್ಣೆ ರತ್ನಾಕರ್ ಕೊಡ್ಬೇಕಂತೇಳಿ ತೀರ್ಥಹಳ್ಳಿ ಜನ ಹೇಳ್ತಾರ. ಇನ್ನು ನೋಡ್ರಿ ಮತ್ತೆ ಬರ್ತೇನೆ. ಅನೇಕ ಕಲಘಟಗಿ, ಶಿರಟ್ಟಿ, ಸೌದತ್ತಿ, ಗದಗ, ಹೊಳಲ್ಕೆರೆ, ತೀರ್ಥಹಳ್ಳಿ, ಕಿತ್ತೂರ್ದಾಗ ನೋಡ್ರಿ ಏನು ಪರಿಸ್ಥಿತಿ ಐತಿ. ಕಿತ್ತೂರ್ದಾಗ ಮಹಂತೇಶ್ ದೊಡ್ಡಗೌಡ್ರನ್ನ ಸೋಲ್ಸೋಕ್ಕಾಗಂಗಿಲ್ಲ ರೀ. ಯಾಕೆ ಸೋಲ್ಸೋಕ್ಕಾಗಂಗಿಲ್ಲ ಹೇಳ್ರಿ? ಭಾಳ ಸೌಮ್ಯ ವ್ಯಕ್ತಿ ರೀ. ಅಲ್ಲಿ ಇದೊಂದು ಸಲ ಕೊಡಬೇಕು. ಮತ್ತು ಏನೋ BJP ಬಂದ್ರಂದ್ರೆ ಮಂತ್ರಿ ಆಗ್ತಾರೆ, ದೊಡ್ಡ ಪ್ರಮಾಣದ ಒಂದು ಹುದ್ದೆ ತರ್ತಾರೆ, ಕಿತ್ತೂರು ಅಭಿವೃದ್ಧಿ ಮಾಡ್ತಾರೆ, 100 ಕೋಟಿ ರೂಪಾಯಿ ಈಗಾಗಲೇ ತಂದಾರ. ಅಂಥ ವ್ಯಕ್ತಿನ ನಾವು ಕಳ್ಕೊಳ್ಳೋದಿಲ್ಲ ಅಂತೇಳಿ ನಮ್ಮ ಸಮೀಕ್ಷೆ ಪ್ರಕಾರ 99% ಹೇಳ್ಯಾರ. ಅಂದಮೇಲೆ ಅಲ್ಲಿ ಯಾರಿಗೋ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ಅಲ್ಲಿ ಸೋಲು ಖಚಿತ ಅಂತೇಳಿ ಅಲ್ಲಿ ಅಭಿಪ್ರಾಯ ಜನ ವ್ಯಕ್ತಪಡಿಸತ್ತಾರ. ಅಂದಮೇಲೆ ಮಹಾಂತೇಶ ದೊಡ್ಡಗೌಡರು ಮತ್ತೆ ಗೆಲುವಿನ ಬಾವುಟ BJP. ಮಹಾಂತೇಶ್ ದೊಡ್ಡಗೌಡ್ರ ಮೇಲೆ ಭಾಳ ಪ್ರೀತಿ ಐತಿ. ಮಹಾಂತೇಶ್ ದೊಡ್ಡಗೌಡ್ರನ್ನ ಕಳ್ಕೊಳ್ಳೋದಿಲ್ಲ. ಮಹಾಂತೇಶ್ ದೊಡ್ಡಗೌಡ್ರನ್ನ ಮತ್ತೆ ವಿಧಾನಸಭಾ ಕಳಿಸ್ತೀವಿ. ಮಂತ್ರಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡಿನಲ್ಲಿ ಸ್ವಾಗತ ಮಾಡ್ತೀವಿ ಅಂತಾರ ಕಿತ್ತೂರಿನ ಜನತೆ. ಹಾಗಾದ್ರೆ ಅಲ್ಲಿ BJP ಪಾಲು ಮಹಾಂತೇಶ ದೊಡ್ಡಗೌಡ್ರಿಗೆ. ನಿಪ್ಪಾಣಿ ಪರಿಸ್ಥಿತಿ ಏನ್ರಿ? ನಿಪ್ಪಾಣಿಗೆ ಶಶಿಕಲಾ ಜೊಲ್ಲೆನ ಕೆಡಬೇಕಾರೆ ಅಷ್ಟೇನು ಸರಳ ಅಲ್ರಿ. ಯಾಕಂದ್ರೆ ಶಶಿಕಲಾ ಜೊಲ್ಲೆ 2 ಸಲ ಮಂತ್ರಿ ಆದವ್ರ. ಮತ್ತು ಅಲ್ಲಿ ಅನೇಕ ಸಂಘ ಸಂಸ್ಥೆಗಳ ನಿರ್ಮಾಣ ಮಾಡ್ಕೊಂಡು ಅರಿಶಿನ ಕುಂಕುಮ ಉಡಿ ತುಂಬು ಕಾರ್ಯಕ್ರಮ ಮಾಡ್ಕೊಂಡು ಹೆಣ್ಮಕ್ಳನ್ನೆಲ್ಲ ಕ್ಯಾಪ್ಚರ್ ಮಾಡ್ಯಾರ್ರಿ. ಅಲ್ಲಿ ಹೆಣ್ಣಿಗೆ ಹೆಣ್ಣ ಬೇಕಂತೇಳಿ ನಾವು ಅನೇಕ ಬಾರಿ ವಿಡಿಯೋ ಮಾಡಿದ್ದೀವಿ. ಆದರೆ ಇನ್ನು ಹೈಕಮಾಂಡ್ ಕಾಂಗ್ರೆಸ್ ಎಚ್ಚರಗೊಳ್ಬೇಕಿರಲ್ಲ. ಮತ್ತು ಅಲ್ಲಿ ಕಾಕಾ ಸಾಹೇಬ್ ಪಾಟೀಲ್ಗೆ ಕೊಟ್ರೆ ಕಾಕಾ ಸಾಹೇಬ್ ಪಾಟೀಲ್ ಪಾಪ ಹಳಿ ವ್ಯಕ್ತಿ. ಆದರೆ ಈಗಿನ ಹೊಸ ಜನ್ರೇಷನ್ ಶಶಿಕಲಾ ಜೊನ್ನೆಗೆ ಬೆಳೆದ ಹತ್ಯಾರ ಅಂದಮೇಲೆ ಕಾಂಗ್ರೆಸ್ದವರು ಅಲ್ಲಿ ಹೊಸ ಎತ್ತ ತರಬೇಕು. ಹೊಸ ಹುರುಪಿನ ಹೆಣ್ಮಗಳ ಅಥವಾ ಹೊಸ ಹುರುಪಿನ ಯುವಕನ ತಂದ್ರೆ ಶಶಿಕಲಾ ಜೊಲ್ಲೆಗೆ ಬಿಗ್ ಫೈಟ್ ಕೊಡ್ಬೋದು. ಯಾಕಂದ್ರೆ ಶಶಿಕಲಾ ಜೊಲ್ಲೆ ಭಾಳ ಬೇರೆ ಊರಿ ಅವ್ರಲ್ಲಿ. ಯಾಕಂದ್ರೆ ಸಂಘ ಸಂಸ್ಥೆಗಳದಾವ, ಹಣಕಾಸಿನ ಸಂಸ್ಥೆಗಳದಾವ, ಬ್ಯಾಂಕ್ಗಳದಾವ, ಎಲ್ಲ ರೀತಿಯಿಂದ ನೋಡಿದ್ರೆ ಶಶಿಕಲಾ ಜೊಲ್ಲೆನೂ 2 ಸಲ ಮಂತ್ರಿ ಆದಮೇಲೆ ಈಗ ಅವರು ಭಾಳ ಶಡ್ ಹೊಡೆದಾರ. ಮತ್ತೊಮ್ಮೆ ಆರಿಸಿ ಬರ್ತಾನೆ ಅಂತೇಳಿ ಹ್ಯಾಟ್ರಿಕ್ ಶಾಸಕ ಆಗೋ ಸಲುವಾಗಿ ಕನಸು ಕಾಣಕತ್ತಾರ. ಇನ್ನು ಕಾದ ನೋಡ್ಬೇಕು ನಿಪ್ಪಾಣಿ ಮತದವ್ರು ಏನು ವಿಚಾರ ಮಾಡ್ತಾರಪ್ಪ? ನಿಮ್ಗೆ ನನ್ನ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆಗಳನ್ನ ಹಾಕಿರಿ. ನಾ ಅನೇಕ ಬಾರಿ ಹೇಳಿದ್ದೀನಿ ಅಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ನಿಂದಿರಿಸಿರ ಶಶಿಕಲಾ ಜೊಲ್ಲೆಗೆ ಬಿಗ್ ಫೈಟ್ ಆಕೈತೆ ಅಂತೇಳಿ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸತೀಶ್ ಜಾರಕಿಹೊಳಿ ತಮ್ಮ ಮಗಳನ್ನು ಅಲ್ಲಿ ನಿಂದಿರಿಸ್ಬೇಕು ಬೇಡ ಅನ್ನೋದು ಇನ್ನೂ ತೀರ್ಮಾನ ತೊಗೊಂಡಿಲ್ಲ.
ಕೊನೆ ಪಕ್ಷದಾಗ ತೀರ್ಮಾನ ತಗೊಂಡ್ರೆ ಮಾತ್ರ ನಿಪ್ಪಾಣಿ ಶಶಿಕಲಾ ಜೊಲ್ಲೆನ್ ಬಿಗ್ ಫೈಟ್ ಮಾಡೋ ಸಲುವಾಗಿ ಪ್ರಿಯಾಂಕಾ ಜಾರಕಿಹೊಳಿ ಕಾರಣೀಭೂತ ಆಗತಾಳ ಅನ್ನೋದು ನಮ್ಮ ಸಮೀಕ್ಷೆ. ಇನ್ನು ಹುಕ್ಕೇರಿ ಅನುಕಂಪ ಆಧಾರದ ಮೇಲೆ ನಿಖಿಲ್ ಕತ್ತಿನ ಚುನಾವಣೆ ಮತ್ತೆ ನಿಂದ್ರವ್ರಿ. ತಂದೆಯ ಮಾರ್ಗದರ್ಶನ, ತಂದೆ ಮಾಡಿದಂಥ ಅನೇಕ ಅಭಿವೃದ್ಧಿ ಕಾರ್ಯಕ್ರಮ ಭಾಳ ಕನಸುಗಳದಾವ್ರಿ. ಉಮೇಶ್ ಕತ್ತಿ ಸಾಹೇಬ್ರ ಇಟ್ಟಿದ್ದು ಆ ಕನಸುಗಳನ್ನ ನನಸು ಮಾಡೋ ಸಲುವಾಗಿ ನಿಖಿಲ್ ಕತ್ತಿ ಆಕಾಡಕ್ಕೆ ನಿಖಿಲ್ ಕತ್ತಿಗೆ ಅನುಕಂಪದ ಆಧಾರದ ಓಟು ಬೀಳ್ತಾವು. ನಿಖಿಲ್ ಕತ್ತಿಯಲ್ಲಿ ಆರಿಸಿ ಬರೋದು ಖಚಿತ. ಯಾಕಂದ್ರೆ ಅಪ್ಪನ ಕನಸ ಸಾಕಾರಗೊಳ್ಳೋ ಸಲುವಾಗಿ ಇನ್ನೊಂದು 5 ವರ್ಷ ನಿಖಿಲ್ ಕತ್ತಿ ಕೊಟ್ರಂದ್ರೆ ಅನೇಕ 108 ಕೋಟಿ ರೂಪಾಯಿದ್ದು ಪ್ರೊಜೆಕ್ಟ್ಗಳದಾವ, ಬೃಂದಾವನ ಗಾರ್ಡನ್ಗಳದಾವ. ಇವೆಲ್ಲ ವಿಚಾರ ಮಾಡಿ ನೋಡಿದ್ರೆ ನಿಖಿಲ್ ಕತ್ತಿಗೆ ಅಲ್ಲಿ ಪ್ಲಸ್ ಐತಿ. ನಮ್ಮ ಸಮೀಕ್ಷೆ ಪ್ರಕಾರ ನಾವು ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಗೌಡ್ರನ್ನ, ಯುವಕರನ್ನ, ಹೆಣ್ಮಕ್ಕಳನ್ನ ವಿಚಾರ ಮಾಡಿದ್ರೆ ಉಮೇಶ್ ಕತ್ತಿ ಅವ್ರ ಚಿರಂಜೀವಿ ನಿಖಿಲ್ ಕತ್ತಿ ಆಕಸ್ಮಿಕವಾಗಿ ಪಾಪ ಅಧಿಕಾರ ಇದ್ದಾಗ, ಮಂತ್ರಿ ಇದ್ದಾಗ ತೀರ್ಕೊಂಡಾರ ಅವರಪ್ಪ. ನಾವು ನಿಖಿಲ್ ಕತ್ತಿಗೆ ಒಂದು ಓಟ್ ಹಾಕಿ ಸರಿ ಆರಿಸ್ತರ್ತೀವಿ ಕಾಕ ಅಂದಾರ. ಹಂಗಾದ್ರೆ ನಿಖಿಲ್ ಕತ್ತಿಗೆ ಅಲ್ಲಿ 99% ಪ್ಲಸ್ ಐತಿ. ನಿಖಿಲ್ ಕತ್ತಿ BJP ಬಾವುಟ ಹಾರಿಸ್ತಾನೆ. ಹಂಗಾದ್ರೆ ಕಲಘಟಗಿ, ಶಿರಟ್ಟಿ, ಸೌದತ್ತಿ, ಗದಗ, ಹೊಳಲ್ಕೆರೆ, ತೀರ್ಥಹಳ್ಳಿ, ಕಿತ್ತೂರು, ನಿಪ್ಪಾಣಿ, ಹುಕ್ಕೇರಿ ಸಮೀಕ್ಷೆ ಕೊಟ್ಟೇನೆ. ಯಾವ ರೀತಿ ಸಮೀಕ್ಷೆಗಳು ಏರ್ಪೇರ್ ಹಾಕಾವ್. ಕಾಂಗ್ರೆಸ್ದವ್ರು ಮಾತ್ರ ಬಹಳ ಗೊಂದಲದ ವಾತಾವರಣದಾಗ ಬಿದ್ದಾರೆ. ಅದನ್ನು ಏನು ಕಂಟ್ರೋಲ್ ಮಾಡೋ ಸಲುವಾಗಿ ಬಹಳ ಪ್ರಯತ್ನ ಪಡಬೇಕು. ಸೋತವ್ರಿಗೆ ಕೊಡಾಕತ್ತೀರಿ, ಸೋಲುಲ್ದವ್ರಿಗೆ ಕೊಡಾತ್ತೀರಿ, ಸೋತ ವ್ಯಕ್ತಿಗೆ ಕೊಡ್ತೀರಿ ಅಂದ್ರೆ ಅವ್ರ ಮುಖ ನೋಡೇ ಮತ್ತಲ್ಲಿ ಮೈನಸ್ ಆಕೈತಿ. ಅತನಿ ಭಾಗದಾಗೂ ಅದ ಪರಿಸ್ಥಿತಿ ಐತಿ. ಎಷ್ಟು ಸಲ ಅವ್ರನ್ನ ನೋಡಿ ಓಟ್ ಹಾಕಿದ್ರೆ ಅವು ಸೋಲತಾವ. ಹೊಸ ಅಭ್ಯರ್ಥಿನ, ಚಿಗುರು ಬರುವಂಥ ಅಭ್ಯರ್ಥಿನ ಆರಿಸಿ ತೊಗೊಂಬರ್ರಿ ಅಂತೇಳಿ ಹೇಳಾಕತ್ತಾರ. ಆ ವ್ಯಕ್ತಿ ಯಾರು ಅನ್ನೋದನ್ನ ಹೇಳೇನಿ, ಮತ್ತೊಮ್ಮೆ ಹೇಳ್ತೀನಿ. ಹಂಗಾದ್ರೆ ನಂಬರ್ 1 ಚಾನಲ್ ಕಾಕಾನ್ ಚಾನಲ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ. ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತೇನೆ ರೀ. ನಮಸ್ಕಾರ.